ಓಕೆ, ಇವತ್ತಿನ ಕ್ವಿಜ್ ಬಾಸ್ ಯಾರಾಗ್ತಾರ ನೋಡೋಣ. ಆದ್ರೆ ಕ್ವಿಜ್ ಬಾಸ್ ನಲ್ಲಿ ನಾವು ಕೇಳ್ತಾ ಇರುವಂತ ಪ್ರಶ್ನೆ, ಒಂದೇ ಮಾತರಂ ಗೀತೆನ ಬರೆದವ್ರು ಯಾರು? ಇದು ನಮ್ಮ ಪ್ರಶ್ನೆ. ಎಸ್. ಹಾಗೇನೆ ಆಪ್ಷನ್ ಎ ರವೀಂದ್ರನಾಥ ಟ್ಯಾಗೋರ್, ಆಪ್ಷನ್ ಬಿ ಬಂಕಿಂ ಚಂದ್ರ ಚಟರ್ಜಿ, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ಕಬೀರ್ ದಾಸ್. ಈ ಪ್ರಶ್ನೆಗೆ ಉತ್ತರ ನೀಡಲು ನೀವು ಕರೆ ಮಾಡಬೇಕಾದಂಥ ಸಂಖ್ಯೆ 080691499777. ಐ ರಿಪೀಟ್ 080691499977. ಎಸ್, ಇದು ಈ ಪ್ರಶ್ನೆಗೆ ನೀವು ಫೋನ್ ಮಾಡಿ ಉತ್ತರ ಕೊಡ್ಬೋದು. ಹಾಗೆ ನನ್ನ PCR ಟೀಮ್ಗೂ ಕೂಡ ಕೇಳೋಕೆ ಇಷ್ಟಪಡ್ತೀನಿ. ಯಾರೆಲ್ಲ ಇದ್ದಾರೆ? ವೀರೇಶ್ ಇರ್ಬೋದು, ವೀರೇಶ್ ಇದ್ದಾರೆ. ಯಾರೆಲ್ಲ ಇದ್ದಾರೆ? ಆದರ್ಶ್ ಇದ್ದಾರೆ, ವೀರೇಶ್ ಇದ್ದಾರೆ, ಭರತ್ ಇದ್ದಾರೆ, ಪ್ರಗತಿ ಇದ್ದಾರೆ. ಅವರು ಕೂಡ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರ ನೋಡೋಣ. ಬರೀ ನಾವು ಬೇರೆಯವ್ರು ಕೇಳೋದಷ್ಟೇ ಅಲ್ಲ, ನಮ್ಮ ಟೀಮಲ್ಲಿ ಎಷ್ಟು ಗೊತ್ತಿದೆ. ಓಕೆ ಅಲ್ವಾ? ಎಸ್, ಆ ಪ್ರಶ್ನೆಯ ಕುತೂಹಲ ಹಾಗೆ ಇರಲಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾರೆ. ಆ ಸಂಭ್ರಮದ ಜೊತೆಗೆ ಕ್ವಿಜ್ ಬಾಸ್ ನಲ್ಲಿ ನಾವು ಕೇಳಿದಂತ ಪ್ರಶ್ನೆಗೆ ಸರಿಯಾದಂತ ಉತ್ತರ ಕೊಡ್ತಾರಾ ಇಲ್ವಾ ಅಂತ ನೋಡೋಣ. ಈಗ ಯಾರು ಕಾಲರ್ ಇದ್ದಾರೆ? ನೇತ್ರಾ ಅಂತ, ಅವ್ರನ್ನ ಮಾತಾಡ್ಸೋಣ. ನೇತ್ರಾ ಅವರೇ ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಿ? ಹೆಣ್ಮಕ್ಳಲ್ಲ, ಹಲೋ ನಮಸ್ಕಾರ ನೇತ್ರಾ ಅವ್ರೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಿ? ಸಾರಿ, ನಾವು ಹುಬ್ಳಿಯಿಂದ. ಹುಬ್ಳಿಯಿಂದ. ಓಕೆ, ಹುಬ್ಬಳ್ಳಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನೇತ್ರಾ ಅವ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ ಅಂದೆ ನಾನು. ಚೆನ್ನಾಗಿದ್ದೀನಿ, ನೀವು ಅಂದೆ ನಾನು. ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ದೆ ನಾನು ನಿಮ್ಮನ್ನ. ನಾನು ಆರಾಮದೀನಿ. ನೀವು ಚೆನ್ನಾಗಿದ್ದೀರಾ ಅಂತ, ನೋಡಕ್ ಚೆನ್ನಾಗಿದ್ದೀರಾ ಅಂತ ಅವ್ರು ಹೇಳ್ತಾ ಇರೋದು. ಚೆನ್ನಾಗಿದ್ದೀನಿ, ಬೇರೆಯವ್ರನ್ನ ಹೊಗಳೋಕ್ಕಿಂತ ಇವನ್ ನನ್ನನ್ನ ಹೊಗಳ್ಕೊಳಕ್ ಇಷ್ಟಪಡ್ತೀನಿ. ಸೂಪರ್ ಸೂಪರ್, ಇದು ನಮ್ಮ ಕಾನ್ಸೆಪ್ಟ್. ಓಕೆ, ಎಸ್ ಲಕ್ಷ್ಮಿ ಅವರೇ ಮಾತಾಡಿ. ಮೊನ್ನೆ ಯಾರು ಕಾಲರ್ ಬರೀ ನಾವೇ ಮಾತಾಡ್ತೀವಿ ಅಂತ ಹೇಳ್ತಾರೆ. ಪ್ಲೀಸ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ. ನಮಗೂ ಹೇಳ್ಬೋದು ನೇತ್ರಾ ಅವರೇ. ಅಂದ್ರೆ ನೀವು ಲಕ್ಷ್ಮಿ ಅಲ್ವಲ್ಲ? ಅದೇ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ಬೋದು ಒಂದೇ. ನಾವು ಲಕ್ಷ್ಮೀ ನಾರಾಯಣ ನಾವು. ಸರಿ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ. ಪ್ರಶ್ನೆ ಗೊತ್ತಾಯ್ತಾ? ಗೊತ್ತಾಯ್ತು. ಏನ್ ಪ್ರಶ್ನೆ? ಒಂದೇ ಮಾತರಂ ಗೀತೆ ಬರೆದವ್ರು ಯಾರು? ಅಲ್ಲ, ನಾವೆಲ್ಲ ಉತ್ತರ ಕರ್ನಾಟಕದವರು, ಈ ತರದ್ದೆಲ್ಲ ಕೇಳ್ಬಿಟ್ರು ಖುಷಿಯಿಂದ ಹೇಳ್ಬಿಡ್ತೇವೆ ಆನ್ಸರ್ಗಳನ್ನ. ಖುಷಿ. ಉತ್ತರ ಕರ್ನಾಟಕ. ಓಕೆ, ಕೇಳಿ. ಬಂಕಿಂ ಚಂದ್ರ ಚಟರ್ಜಿ ಅವರ 1875 ಬರೀತಾರೆ. ಓಹೋ, ವೆರಿ ನೈಸ್, ವೆರಿ ನೈಸ್. ನನಗ ಇದ್ರಲ್ಲಿ ಸುಜಲಾಂ ಸುಫಲಾಂ ಆ ಲೈನ್ ಬಾಳ ಇಷ್ಟ. ಆ ಲೈನ್ ಭಾಳ ಇಷ್ಟ ಆಕತ್ತೇನ್ರಿ? ಮತ್ತೆ ನೀವು ಮಾತಾಡೋದು ನೋಡಿದ್ರೆ ನಮ್ಗೆ ಉತ್ತರ ಕರ್ನಾಟಕದ ಅನ್ಸಲ್ಲ, ಎಲ್ಲಾದು ಮಿಕ್ಸ್ ಹೊಡೆದಂಗೈತಿ. ಹೌದಾ? ನಾವ್ 7 ಕೆರೆ ನೀರ್ ಕುಡ್ದವ್ರಿ, 1 ಕೆರೆ ನೀರ್ ಕುಡ್ದಿಲ್ಲ. ಸದ್ಯ ನೀವು 14 ಕೆರೆ ಕುಡ್ದಿಲ್ಲಲ್ರಿ. ಭಾಳ ಚಲೋ ಮಾತಾಡಿದ್ರಿ. ಥ್ಯಾಂಕ್ ಯು. ಟೀಚರ್ ನಾನು, ಸ್ಕೂಲ್ ಟೀಚರ್ ಅದಿರಿ? ಹಾ ರೀ. ಹಾಗಾಗಿ ಸ್ವಲ್ಪ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಕವಿಗಳ ಬಗ್ಗೆ ಗೊತ್ತಿರುತ್ತೆ. ಓಹೋ, ನೈಸ್ ರೀ. ಅಶ್ವಗ ನ್ಯೂಸ್ ನೋಡ್ತಾ ಇರ್ತೀರಾ? ಹಾ ಸರ್, ನೋಡ್ತಿರ್ತೇನೆ. ಹೀಗೆ ನೋಡ್ತಾ ಇರಿ. ನಿಮ್ಮ ಶುಭ ಹಾರೈಕೆ, ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ಸಹಕಾರ ಇರ್ಲಿ. ಈಗ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಸರಿಯಾದ ಉತ್ತರ, ಕರೆಕ್ಟ್, ಸರಿಯಾದ ಉತ್ತರ ನೇತ್ರಾ ಅವರು ಬಂಕಿಂ ಚಂದ್ರ ಚಟರ್ಜಿ, ಆಪ್ಷನ್ ಬಿ. ಒಂದೇ ಮಾತರಂ ಗೀತೆಯ ರಚನಾಕಾರರು ಬಂಕಿಂ ಚಂದ್ರ ಚಟರ್ಜಿ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಿಂದ ಕರೆ ಮಾಡಿದಂತ ನೇತ್ರಾ ಅವರು. ಓಕೆ ನೇತ್ರಾ ಅವರೇ, ಮತ್ತೇನ್ ಸಮಾಚಾರ? ಸರ್ ಹೇಳ್ಬೇಕು ಸರ್ ನೀವೇ. ಓಕೆ, ಧನ್ಯವಾದಗಳು, ಅಭಿನಂದನೆಗಳು. ಇವತ್ತು ಕ್ವಿಜ್ ಬಾಸ್ ಕ್ವೀನ್ ಆಗಿದ್ದಾರೆ. ಕ್ವಿಜ್, ಕರೆಕ್ಟ್. ನೀವು ಕಿಂಗ್ ಹೇಳ್ಬಿಡ್ತಾ ಇದ್ರಿ, ಅದಕ್ಕೆ ನಾನು ಕ್ವೀನ್ ಅಂತ ಹೇಳಿಲ್ಲ. ಕಿಂಗ್ ಹೇಳಲ್ವಲ್ಲ ನಾನು. ಅಲ್ಲ, ಹೇಳ್ಬಿಡ್ತೀರೇನೋ. ಇಲ್ಲ, ನನ್ನನ್ನು ಬಿಟ್ಟು ಬೇರೆ ಯಾರು ಹೇಳಲ್ಲ. ಎಸ್, ಬಾಸ್ ಹೇಳ್ತೀರಾ? ಬಾಸ್ ಅಂತೀವಿ. ಹೌದು. ಎಸ್, ಈಗ ಅವ್ರು ಕ್ವೀನ್ ಆಗಿದ್ದಾರೆ. ಓಕೆ, ಕ್ವಿಜ್ ಬಾಸ್ ಕೂಡ ಕ್ವೀನ್ ಆಗ್ಬೋದು. ಫೈನ್. ಥ್ಯಾಂಕ್ ಯು ನೇತ್ರಾ ಅವರೇ, ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ನಮಗೆ ಬಹಳ ಸಂತೋಷ ಆಯಿತು. ಮತ್ತೊಮ್ಮೆ ತಮಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ. ಓಕೆ, ಮತ್ತೇನು ಸಮಾಚಾರ? ಚೆನ್ನಾಗಿದೆಯಲ್ಲ ಇವತ್ತು ಒಂದು ವೈಬ್? ಎಸ್, ಫೆಸ್ಟಿವಲ್ ಯಾವಾಗ್ಲೂ ಆ ವೈಬ್ ತುಂಬಾ ಚೆನ್ನಾಗಿರುತ್ತೆ. ಕರೆಕ್ಟ್. ಪ್ರತಿದಿನ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅವಾಗ ಹಬ್ಬದ ಮರ್ಯಾದೆ ಇರಲ್ಲ, ಹಬ್ಬಕ್ಕೆ ಬೆಲೆ ಇರಲ್ಲ, ಪ್ರಕೃತಿ ಗೌರವ ಇರಲ್ಲ. ಹೌದು ಅಲ್ವಾ? ಹಬ್ಬ ತರನೇ. ಕರೆಕ್ಟ್ ಅಲ್ವಾ? ಅಪರೂಪಕ್ಕಾದ್ರೇ ಒಳ್ಳೇದು. ಇಲ್ಲ, PCR ನಲ್ಲೂ ಕೂಡ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ. ಆಮೇಲೆ ನಂಗೆ ದಿನ ನಮ್ಗೆ ಆಡಿಯೋ ಗಿಫ್ಟ್, ಅಂದ್ರೆ ಡೈಮಂಡ್ ಗಿಫ್ಟ್ ಕೊಡ್ತಾರೆ. ನಂಗೆ ಕೊಡ್ತಾ ಇರೋದು ಯಾರು ಗೊತ್ತಾ? ನಮ್ಮ ಹನುಮಂತು. ಅವ್ರ ಹೆಸರು ಹೇಳಿರ್ಲಿಲ್ಲ, ಹಾಗಾಗಿ ಇವತ್ತಿಗೆ ಜ್ಞಾಪಿಸ್ಕೊಂಡೆ. ಥ್ಯಾಂಕ್ ಯು ಹನುಮು, ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್.